ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿಗಿರುವ ಯಜಮಾನ ಧಾರಾವಾಹಿಯು ಸದ್ಯದಲ್ಲಿಯೇ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಿರಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೆ ತಪ್ಪದೇ ಬಂದು ಲೈಕ್ ಮಾಡಿ. ಕಳೆದ ವರ್ಷ ಜನವರಿ 27ರಿಂದ ಆರಂಭಗೊಂಡಿದ್ದ ಯಜಮಾನ ಧಾರಾವಾಹಿಯು ಇನ್ನೇನು ಕೆಲವೇ ದಿನಗಳಲ್ಲಿ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ. ಬಿಗ್ ಬಾಸ್ ಸೀಸನ್ 11ರ ನಂತರ ಆರಂಭಗೊಂಡಿದ್ದ ಯಜಮಾನ ಧಾರಾವಾಹಿಯು ನಿರೀಕ್ಷಿತ TRPಯನ್ನು ಪಡೆದುಕೊಳ್ಳುವಲ್ಲಿ ವಿಫಲತೆಯನ್ನು ಕಂಡಿತು. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ 2 ಅಂಕೆ TRPಯನ್ನು ಸಹಿತ ಯಜಮಾನ ಧಾರಾವಾಹಿಯು ದಾಟಲಿಲ್ಲ. ಹೀಗಾಗಿ ಯಜಮಾನ ಧಾರಾವಾಹಿಯು ಸದ್ಯದಲ್ಲಿಯೇ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ. ಆರಂಭದಲ್ಲಿ ರಾತ್ರಿ 10 ಗಂಟೆಗೆ, ನಂತರ ರಾತ್ರಿ 9:30ಕ್ಕೆ, ಆ ನಂತರ ಸಂಜೆ 6 ಗಂಟೆಗೆ ಪ್ರಸಾರವಾಗುತ್ತಿದ್ದ ಯಜಮಾನ ಧಾರಾವಾಹಿಯು ಸಾಕಷ್ಟು ಪ್ರೇಕ್ಷಕರನ್ನು ಮುಟ್ಟುವಲ್ಲಿ ವಿಫಲವಾಯಿತೆಂದೇ ಹೇಳಬಹುದು. ಕನ್ನಡದ ಜನಪ್ರಿಯ ನಿರ್ದೇಶಕರಾದ KS ರಾಮ್ಜಿ ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿದ್ದ ಈ ಧಾರಾವಾಹಿಯಲ್ಲಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ನಿರೀಕ್ಷಿತ ಗೆಲುವು ಯಜಮಾನ ಧಾರಾವಾಹಿಗೆ ಸಿಗಲಿಲ್ಲವೆಂದೇ ಹೇಳಬಹುದು. ಈ ಧಾರಾವಾಹಿಯ ಅಂತ್ಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.